ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ನೀವು ರೈಲನ್ನು ಚಲಾಯಿಸುವ ವ್ಯಕ್ತಿಯನ್ನು ನೋಡಿರಬಹುದು. ಅವರನ್ನು ಲೋಕೋ ಪೈಲಟ್ ಎನ್ನುತ್ತಾರೆ. ನೀವು ಅವರನ್ನು ನೋಡಿದಾಗ ಈ ಥರ ಹೇಗೆ ಆಗಬೇಕು ಎಂಬುದರ ಬಗ್ಗೆ ಯೋಚಿಸಿದ್ದರೆ ಹಾಗಾದರೆ ಸ್ನೇಹಿತರೆ, ನೀವು ಒಂದು ಸರಿಯಾದ ವಿಡಿಯೋಗೆ ಕ್ಲಿಕ್ ಮಾಡಿದ್ದೀರಾ. ಏಕೆಂದರೆ ನಾವು ಇಂದಿನ ಈ ವಿಡಿಯೋದಲ್ಲಿ ಲೋಕೋ ಪೈಲಟ್ ಎಂದರೇನು, ಇದಕ್ಕೆ ಅರ್ಹತೆ ಏನು ಬೇಕು ಮತ್ತು ಲೋಕೋ ಪೈಲಟ್ ಆಗಲು ಯಾವ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ, ತದನಂತರ ಪರೀಕ್ಷೆಯನ್ನು ಪಾಸಾದ ಮೇಲೆ ಇದರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಲೋಕೋ ಪೈಲಟ್ ಆದ ಮೇಲೆ ನಿಮಗೆ ಸಿಗುವ ಸ್ಯಾಲ್ರಿ ಎಷ್ಟು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ಇಂದಿನ ವಿಡಿಯೋದಲ್ಲಿ ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ. ಮತ್ತೆ ನಡ್ರಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭಿಸೋಣಂತೆ. ಸ್ನೇಹಿತರೆ, ಮೊದಲನೇದಾಗಿ ನಾವು ನೋಡೋಣ ಲೋಕೋ ಪೈಲಟ್ ಎಂದರೇನು ಅಂತ. ಲೋಕೋ ಪೈಲಟ್ ಎಂಬುದು ಒಬ್ಬ ವ್ಯಕ್ತಿಯು ರೈಲನ್ನು ಚಲಾಯಿಸುವುದು ಮತ್ತು ಅದರ ಜೊತೆಯಾಗಿ ರೈಲಿನ ಸುಗಮ ಕಾರ್ಯಾಚರಣೆಯಲ್ಲಿ ಹಾಗೂ ಪ್ರಯಾಣಿಕರ ಸುರಕ್ಷತೆಯಲ್ಲಿ ಮತ್ತು ಸಮಯ ಪಾಲನೆಯಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಇವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಭಾರತೀಯ ರೈಲ್ವೆಗಾಗಿ ಕಾರ್ಯನಿರ್ವಹಿಸುತ್ತಾರೆ. ಪ್ಯಾಸೆಂಜರ್ ರೈಲುಗಳಾಗಲಿ ಅಥವಾ ಸರಕು ಸಾಗಾಣಿಕೆ ಮಾಡುವ ರೈಲುಗಳಾಗಲಿ ಇವುಗಳನ್ನು ಚಲಾಯಿಸುವ ಅಧಿಕಾರ ಇವರಿಗಾಗಿರುತ್ತದೆ. ಸ್ನೇಹಿತರೆ, ಈಗ ನಾವು ನೋಡೋಣ ಲೋಕೋ ಪೈಲಟ್ ಆಗಲು ಅರ್ಹತೆ ಏನು ಬೇಕು. ಭಾರತದಲ್ಲಿ ಲೋಕೋ ಪೈಲಟ್ ಆಗಲು ನೀವು ಈ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ. ಮೊದಲನೇದು ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡುವುದಾದರೆ, ಇದರಲ್ಲಿ ನೀವು ಮಾನ್ಯತೆ ಪಡೆದ ಬೋರ್ಡ್ನಿಂದ ನೀವು ನಿಮ್ಮ 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಅದೇ ತರಹ ನೀವು ನಿಮ್ಮ ITIವನ್ನು ಫೀಟರ್, ಇಲೆಕ್ಟ್ರಿಷಿಯನ್ ಅಥವಾ ಮೆಕ್ಯಾನಿಕಲ್ ನಂತಹ ಸಂಬಂಧಿತ ವಿಷಯಗಳಿಂದ ಮಾಡಿರಬೇಕು. ಆದರೆ ನೀವೇನಾದರೂ ಡಿಪ್ಲೊಮಾ ಕೋರ್ಸನ್ನು ಮಾಡಿದವರಿದ್ದರೆ ಅಲ್ಲಿಯೂ ಕೂಡ ನೀವು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಆಟೋಮೊಬೈಲ್ನಂತಹ ಸಂಬಂಧಿತ ವಿಷಯಗಳಿಂದ ಡಿಪ್ಲೊಮಾ ಕೋರ್ಸನ್ನು ಮಾಡಿರಬೇಕಾಗುತ್ತದೆ. ಅಥವಾ ನೀವೇನಾದರೂ ನಿಮ್ಮ ಪದವಿಯನ್ನು ಇಂಜಿನಿಯರಿಂಗ್ ಸ್ಟ್ರೀಮ್ನಿಂದ ಮಾಡಿದವರಿದ್ದರೆ ಅಥವಾ ಬೇರೆ ಸ್ಟ್ರೀಮ್ನಿಂದ ಮಾಡಿದವರಿದ್ದರೆ ಆದರೂ ಕೂಡ ನೀವು ಇದಕ್ಕೆ ಅರ್ಹರಾಗಿರುತ್ತೀರಿ. ಸ್ನೇಹಿತರೆ, ನಾವು ವಯಸ್ಸಿನ ಮಿತಿಯ ಬಗ್ಗೆ ನೋಡುವುದಾದರೆ, ಸಾಮಾನ್ಯವಾಗಿ ವಯಸ್ಸಿನ ಮಿತಿಯು 18ರಿಂದ 30 ವರ್ಷವಾಗಿರುತ್ತದೆ. ಆದರೆ SC, ST ಮತ್ತು OBC ವರ್ಗಗಳಿಗೆ ವಯಸ್ಸಿನಲ್ಲಿ ಸಡಿಲಿಕೆಗಳು ನೀಡಲಾಗಿದೆ. ತದನಂತರ ನೀವು ವೈದ್ಯಕೀಯವಾಗಿಯೂ ಕೂಡ ಅರ್ಹರಾಗಿರಬೇಕು. ಭಾರತೀಯ ರೈಲುಗಳು ಸೂಚಿಸಿದಂತೆ ಉತ್ತಮ ದೃಷ್ಟಿ, ಶ್ರವಣ ಸಾಮರ್ಥ್ಯ ಮತ್ತು ದೈಹಿಕ ಸಾಮರ್ಥ್ಯದೊಂದಿಗೆ ನೀವು ದೈಹಿಕವಾಗಿಯೂ ಕೂಡ ಸದೃಢವಾಗಿರಬೇಕಾಗುತ್ತದೆ. ಸ್ನೇಹಿತರೆ, ಈಗ ನಾವು ಇದರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಂಬುದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ CBT 1 ಇರುತ್ತದೆ. ಇದು ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಜನರಲ್ ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತದೆ. ತದನಂತರ ಬರುವುದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ 2 ಅಂದರೆ CBT 2. ಈ ಪರೀಕ್ಷೆ ನಿರ್ದಿಷ್ಟವಾಗಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಮತ್ತು ಜನರಲ್ ಅವೇರ್ನೆಸ್ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸುತ್ತದೆ. ಸ್ನೇಹಿತರೆ, ನೀವು ಈ CBT 1 ಮತ್ತು CBT 2 ಪರೀಕ್ಷೆಯನ್ನು ಪಾಸಾದ ನಂತರ ಬರುವುದು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್. ಇದು ನೀವು ತ್ವರಿತವಾಗಿ ಪ್ರತಿಕ್ರಿಯಿಸಲು ಮತ್ತು ಒತ್ತಡದ ಸಂದರ್ಭಗಳನ್ನು ನಿಭಾಯಿಸಲು ನಿಮ್ಮಲ್ಲಿ ಸಾಮರ್ಥ್ಯವಿದೆಯೇ ಅಥವಾ ಇಲ್ಲ ಎಂಬುದರ ಬಗ್ಗೆ ಪರೀಕ್ಷಿಸುತ್ತದೆ. ನೀವು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಪಾಸಾದ ನಂತರ ಕೊನೆಯದಾಗಿ ಬರುವುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ್ಯಂಡ್ ಮೆಡಿಕಲ್ ಟೆಸ್ಟ್. ಇಲ್ಲಿ ನಿಮ್ಮ ದೈಹಿಕ ಸಾಮರ್ಥ್ಯ ಮತ್ತು ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ. ನೀವು ಈ ಎಲ್ಲ ಹಂತಗಳನ್ನು ಪಾಸಾದ ನಂತರ ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಆಯ್ಕೆಯಾಗುತ್ತೀರಿ. ತದನಂತರ ನೀವು ಅನುಭವವನ್ನು ಪಡೆದ ಮೇಲೆ ಸೀನಿಯರ್ ಲೋಕೋ ಪೈಲಟ್ ಮತ್ತು ಲೋಕೋ ಸೂಪರ್ವೈಸರ್ ಆಗಿಯೂ ಕೂಡ ನಿಮಗೆ ಕಾರ್ಯನಿರ್ವಹಿಸಲು ಅವಕಾಶ ಸಿಗುತ್ತದೆ. ಅಭ್ಯರ್ಥಿಗಳು ಆಯ್ಕೆಯಾದ ನಂತರ ಅವರ ಹುದ್ದೆಗಳಿಗೆ ತಯಾರು ಮಾಡಲು ಅವರಿಗೆ ತರಬೇತಿಗಳನ್ನು ಕೊಡಲಾಗುತ್ತದೆ. ತರಬೇತಿಯಲ್ಲಿ
ರೈಲು ಕಾರ್ಯಾಚರಣೆ ಮತ್ತು ಸಿಗ್ನಲಿಂಗ್ ವ್ಯವಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಅದರ ಜೊತೆಯಾಗಿ ಸುರಕ್ಷತಾ ನಿಯಮಗಳು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಬಗ್ಗೆ ತಿಳಿಸಲಾಗುತ್ತದೆ. ಮತ್ತು ಸಿಮ್ಯುಲೇಟರ್ಗಳ ಪ್ರಾಯೋಗಿಕ ಅವಧಿಗಳು ಮತ್ತು ನಿರ್ವಹಣೆಯಲ್ಲಿ ಒಳಗಾಗುವ ಇಂಜಿನ್ಗಳ ಬಗ್ಗೆ ಕಲಿಸಲಾಗುತ್ತದೆ. ಸ್ನೇಹಿತರೆ, ಈಗ ನಾವು ನೋಡೋಣ ಲೋಕೋ ಪೈಲಟ್ ಆದ ನಂತರ ನಿಮಗೆ ಸಿಗುವ ಸ್ಯಾಲ್ರಿ ಎಷ್ಟು. ಸ್ನೇಹಿತರೆ, ನೀವು ಪರೀಕ್ಷೆಯನ್ನು ಪಾಸಾದ ನಂತರ ನಿಮಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ನಿಮ್ಮನ್ನು ನೇಮಿಸಿಕೊಳ್ಳಲಾಗುತ್ತದೆ. ಆದುದರಿಂದ ನಿಮಗೆ ಆರಂಭಿಕ ಸಮಯದಲ್ಲಿ ಸಿಗುವ ಸಂಬಳವು ತಿಂಗಳಿಗೆ 25,000ರಿಂದ 35,000ವರೆಗೆ ಇರುತ್ತದೆ. ತದನಂತರ ನೀವು ಅನುಭವ ಮತ್ತು ಬಡ್ತಿ ಅಂದರೆ ಪ್ರಮೋಷನ್ ಅನ್ನು ಪಡೆದ ನಂತರ ನೀವು ಸೀನಿಯರ್ ಲೋಕೋ ಪೈಲಟ್ ಆಗಿ ಕಾರ್ಯನಿರ್ವಹಿಸುತ್ತೀರಿ. ಅಲ್ಲಿ ನಿಮಗೆ ಸಿಗುವ ಸಂಬಳವು ತಿಂಗಳಿಗೆ 60,000ರಿಂದ 80,000ವರೆಗೆ ಆಗಿರುತ್ತದೆ. ಮತ್ತು ಕೊನೆಯದಾಗಿ ಲೋಕೋ ಸೂಪರ್ವೈಸರ್ ಮತ್ತು ಚೀಫ್ ಲೋಕೋ ಇನ್ಸ್ಪೆಕ್ಟರ್ ಆದಾಗ ನಿಮಗೆ ಇನ್ನೂ ಹೆಚ್ಚಾಗಿ ಸಂಬಳವನ್ನು ಕೊಡಲಾಗುತ್ತದೆ. ಸ್ನೇಹಿತರೆ, ಇದೆಲ್ಲವೂ ಕೂಡ ಲೋಕೋ ಪೈಲಟ್ ಎಂದರೇನು ಮತ್ತು ಲೋಕೋ ಪೈಲಟ್ ಆಗುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ನೋಡಬೇಕಾದರೆ ನೀವು ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿ. ಮತ್ತು ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಚೆನ್ನಾಗಿದ್ದರೆ ಹೋಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಬಹುದು, ನಾವು ಅದಕ್ಕೆ ರಿಪ್ಲೈ ಮಾಡುತ್ತೇವೆ. ಮತ್ತು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.